ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ALP ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬೆಸ್ಟ್ ಬುಕ್ಸ್ ಯಾವ್ದಿದಾವೆ ಮತ್ತೆ ಯಾವ ರೀತಿ ಓದಬೇಕಂತ ಹೇಳಿ ಬಹಳಷ್ಟು ಜನ ಕ್ವಶನ್ಸ್ ಕೇಳ್ತಾ ಇದ್ರಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬೆಸ್ಟ್ ಬುಕ್ಸ್ ಕನ್ನಡದಲ್ಲಿ ಯಾವ ಬುಕ್ಸ್ ಇದಾವೆ, ಇಂಗ್ಲಿಷ್ ಅಲ್ಲಿ ಯಾವ ಬುಕ್ಸ್ ಇದಾವೆ, ಕನ್ನಡದಲ್ಲಿ ಯಾವ ಬುಕ್ಸ್ ಇದಾವೆ ಎಲ್ಲವೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರಿ ಸರ್ ಯಾವ ಬುಕ್ಸ್ ತಗೋಬೇಕು ನಮಗೆ ರೆಕಮೆಂಡ್ ಮಾಡಿ ಅಂತ ಹೇಳಿ. ಹಾಗಾಗಿ ಇವತ್ತಿನ ನನ್ನ ಒಂದು ಸಜೆಷನ್ ಇರುವಂತಹ ಕನ್ನಡ ಮತ್ತೆ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಬುಕ್ಸ್ ಅನ್ನ ನಿಮಗೆ ತಿಳಿಸ್ತೀನಿ. ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಜೀರೋದಿಂದ ಅಂದ್ರೆ ಇವತ್ತೇ ನಾನು ಎಕ್ಸಾಮ್ ಅನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ರ್ಯಾಕ್ ಮಾಡೋದು ಹೇಗೆ ಮತ್ತೆ ಏನೆಲ್ಲ ಅದಕ್ಕೆ ನಾವು ಪರಿಶ್ರಮ ಪಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಬುಕ್ಸ್ ಮತ್ತೆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ CBT 1 CBT 2 ಸಿಲೆಬಸ್ ಮತ್ತೆ ಬುಕ್ಸ್ ಸಂಬಂಧಪಟ್ಟಂತೆ ನೋಡೋಣ. CBAT ಸಂಬಂಧಪಟ್ಟಂತೆ ಮತ್ತೊಂದು ದಿನ ನೋಡೋಣ. ಯಾಕಂದ್ರೆ CBAT ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ, ಅದಕ್ಕೆ ನಾನು ಡಿಫ್ರೆಂಟ್ ಆಗಿ ನಿಮಗೆ ಹೇಳ್ತೀನಿ. ಫಸ್ಟ್ CBT 1 CBT 2 ಸಂಬಂಧಪಟ್ಟಂತೆ ನೋಡೋಣ. ಇಲ್ಲಿ ನೋಡಬಹುದು, ನೀವು ಸ್ಕ್ರೀನ್ ಶಾಟ್ ಕೂಡ ತಗೋಬಹುದು. CBT 1 ಗೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ ಕೂಡ ಇಲ್ಲಿ ನೋಡ್ಕೋಬಹುದು. ಇದು ಇಂಗ್ಲಿಷ್ ವರ್ಷನ್ ಆಗಿರುತ್ತೆ. ಮ್ಯಾಥಮೆಟಿಕ್ಸ್, ಮೆಂಟಲ್ ಎಬಿಲಿಟಿ ಅಥವಾ ರೀಸನಿಂಗ್ ಅಂತ ಹೇಳ್ತೀವಿ, ಜನರಲ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಇದರ ಒಂದು ಕನ್ನಡ ವರ್ಷನ್ಸ್ ಕೂಡ ನೀವು ನೋಡಬಹುದು. ಇದರಲ್ಲಿ ಗಣಿತ, ಮಾನಸಿಕ ಸಾಮರ್ಥ್ಯ ಅಂತ ಕೂಡ ಹೇಳ್ತೀವಿ, ಮತ್ತೆ ಇನ್ನೊಂದು ನಿಮಗೆ ಸಾಮಾನ್ಯ ವಿಜ್ಞಾನ ಅಂತ ಕೂಡ ಹೇಳ್ತೀವಿ. ಇಷ್ಟು ಕೂಡ ಸಿಲೆಬಸ್ ನೀವು ಸ್ಕ್ರೀನ್ ಶಾಟ್ ಅನ್ನು ತಗೋಬಹುದು, ಅಥವಾ PDF ಬೇಕು ಅಂದ್ರೆ ಕಾಮೆಂಟ್ ಮಾಡಿ, ನಾನು ನಿಮಗೆ PDF ಕೂಡ ಶೇರ್ ಮಾಡ್ತೀನಿ. ಇನ್ನು CBT 2 ಪಾರ್ಟ್ ಎ ಸಿಲೆಬಸ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನೋಡಿ, CBT 2 ಪಾರ್ಟ್ ಎ ಸಿಲೆಬಸ್ ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಸೇಮ್ ಇರುತ್ತೆ. ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಸೊ ಬೇಸಿಕ್ ಸೈನ್ಸ್ ನೀವು ಆಲ್ರೆಡಿ ಓದಿರ್ತೀರಾ. CBT 1 ಗೆ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೊಡಕ್ಷನ್ಸ್ ಅಂದ್ರೆ ಸಿಂಪಲ್ ಇರುವಂತಹ ಕಾನ್ಸೆಪ್ಟ್ ಗಳನ್ನ ನೀವು ಓದಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಬುಕ್ಸ್ ಅಲ್ಲಿ ಇರುತ್ತೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಬಂದು ಅದರ ಒಂದು ಕನ್ನಡ ಪಠ್ಯಕ್ರಮವನ್ನ ನೋಡೋದಾದ್ರೆ ಈ ರೀತಿ ಇರುತ್ತೆ. ಕನ್ನಡವನ್ನು ಕೂಡ ನೀವು ನೋಡ್ಕೋಬಹುದು. ಕನ್ನಡದಲ್ಲಿ ಓದ್ತೀವಿ ನಾವು ಅನ್ನೋಂತವ್ರಿಗೆ ಇದು ಇರುವಂತದ್ದು. ಇನ್ನು ಪಾರ್ಟ್ 2 ಸಿಲೆಬಸ್ ಗೆ ಸಂಬಂಧಪಟ್ಟಂತೆ ಪಾರ್ಟ್ 2 ಅಲ್ಲಿ CBT 2 ಅಲ್ಲಿ ಪಾರ್ಟ್ ಬಿ ಸಿಲೆಬಸ್ ಸಂಬಂಧಪಟ್ಟಂತೆ ನಿಮ್ಗೆ ಯಾವ್ದು ಇಷ್ಟ ಅಂದ್ರೆ ನಿಮ್ದು ಯಾವ್ದ್ರಲ್ಲಿ ಎಜುಕೇಶನ್ ಈಗ ಸಪೋಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಆಗಿದ್ರೆ ಅಂತ ಕ್ಯಾಂಡಿಡೇಟ್ಸ್ ಮೆಕ್ಯಾನಿಕಲ್ ಗೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಅನ್ನ ಚೂಸ್ ಮಾಡ್ಕೋಬಹುದು, ಅಥವಾ ಫಿಟ್ಟರ್ ಅಥವಾ ಬೇರೆ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಬಾಯ್ಲರ್ ಆಗಿರ್ಬೋದು. ಈ ರೀತಿಯಲ್ಲಿ ನಿಮ್ಮ ಒಂದು IT ಟ್ರೇಡ್ ಆಗಿದ್ರೆ ನಿಮ್ಗೆ ಯಾವ ಓದಿರ್ತಾರೋ ಅದನ್ನೇ ಸೆಲೆಕ್ಟ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಗೆ ಅದರಲ್ಲಿ ಜಾಸ್ತಿ ಐಡಿಯಾ ಇರುತ್ತೆ. ಮತ್ತೆ ನೀವು ಸ್ವಲ್ಪ ಓದಿದ್ರು ಕೂಡ ಇದು ಜಸ್ಟ್ ಪಾಸಿಂಗ್ ಮಾರ್ಕ್ ಇರೋದು, ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅನ್ನ ತೆಗಿಬೇಕಾಗಿರೋದ್ರಿಂದ ನಿಮ್ಗೆ ಈಸಿಯಾಗಿ ಕ್ರ್ಯಾಕ್ ಮಾಡುವಂತ ಹೆಲ್ಪ್ ಆಗುತ್ತೆ. ಬಹಳಷ್ಟು ಜನ ಇದರಲ್ಲಿ ಇಡುವಂತದ್ದು ಏನಪ್ಪಾ ಅಂದ್ರೆ, ಅವ್ರು ಹೇಳಿದ್ರು ನನಗೆ ಮೆಕ್ಯಾನಿಕಲ್ ಈಜ್ ಇರುತ್ತೆ ಅದು ತಗೊಳ್ಳಿ ಅಂತ ಹೇಳಿ, ಇವ್ರು ಹೇಳಿದ್ರು ನನಗೆ ಎಲೆಕ್ಟ್ರಿಕಲ್ ಈಜ್ ಇರುತ್ತೆ ಅದು ತಗೊಳ್ಳಿ ಅಂತ ಹೇಳಿ. ಹಾಗಾಗಿ ನಿಮ್ಮ ಕೋರ್ ಬ್ರಾಂಚ್ ಅನ್ನ ಬಿಟ್ಟು ಬೇರೆ ತಗೊಂಡ್ರೆ ನೀವು ಜಾಸ್ತಿ ತಿಳ್ಕೋಬೇಕಾಗುತ್ತೆ, ಜಾಸ್ತಿ ಎಫರ್ಟ್ ಹಾಕ್ಬೇಕಾಗುತ್ತೆ. ಹಾಗಾಗಿ ಕೋರ್ ಬ್ರಾಂಚ್ ಅನ್ನ ತಗೊಳ್ಳಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತಿರುವಂತದ್ದು ಪಾರ್ಟ್ ಬಿ ಅಲ್ಲಿ ನೀವು ಸೆಲೆಕ್ಷನ್ ಮಾಡಬೇಕಾಗಿರುವಂತದ್ದು. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ಸಂಬಂಧಪಟ್ಟಂತ ಬುಕ್ಸ್ ಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಮೊದಲನೇದಾಗಿ ಇಲ್ಲಿ ಟೇಬಲ್ ಕೂಡ ಮಾಡಿದ್ದೀನಿ ನಿಮಗೆ ಬುಕ್ಸ್ ಲಿಸ್ಟ್ ಅಂತ. ಸೊ ಮೊದಲನೇದಾಗಿ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತೆ ಕನ್ನಡ ಮೀಡಿಯಂ ಅವರಿಗೆ RS ಅಗರ್ವಾಲ್ ಕನ್ನಡ ವರ್ಷನ್ ಕೂಡ ಅವೈಲೇಬಲ್ ಇದೆ, ಜೊತೆಗೆ ಬುಲ್ಬುಲೆ ಅಂತ ಹೇಳ್ತೀವಿ. ಸೊ ಈ ಎರಡೂ ಬುಕ್ಸ್ ಗಳು ಕೂಡ ನಿಮಗೆ ಚೆನ್ನಾಗಿದೆ. ನಾನು ರೆಕಮೆಂಡ್ ಮಾಡೋದು RS ಅಗರ್ವಾಲ್ ಆದ್ರೆ ಓದಿ. ಯಾಕಂದ್ರೆ RS ಅಗರ್ವಾಲ್ ಅಲ್ಲಿ ನಿಮಗೆ ಒಂದಷ್ಟು ಕಾನ್ಸೆಪ್ಟ್ ಬಿಲ್ಡ್ ಮಾಡ್ತಾರೆ, ಮತ್ತೆ ಹೈ ಲೆವೆಲ್ ಕ್ವಶನ್ಸ್ ಗಳನ್ನ ನಿಮಗೆ ಇರುವಂತದ್ದು RS ಅಗರ್ವಾಲ್ ಅಲ್ಲಿ. ಇನ್ನು ಬುಲ್ಬುಲೆ ಸಂಬಂಧಪಟ್ಟಂತೆ ಕನ್ನಡ ವರ್ಷನ್, ಇದು ಕನ್ನಡ ವರ್ಷನ್ ಎರಡೂ ಕೂಡ ಅವೈಲೇಬಲ್ ಇದೆ. ಯಾವ್ದಾದ್ರು ನಿಮ್ಗೆ ಇಷ್ಟ ಆಗುತ್ತೆ ತಗೊಳ್ಳಿ. ನಾನು ರೆಕಮೆಂಡ್ ಮಾಡುವಂತದ್ದು RS ಅಗರ್ವಾಲ್ ಅಂತ ಹೇಳ್ತೀವಿ. ಇನ್ನು ಇಂಗ್ಲಿಷ್ ವರ್ಷನ್ಸ್ ಆಗಿದೆ. ಫಸ್ಟ್ ಕನ್ನಡ ವರ್ಷನ್ಸ್ ಡಿಸ್ಕಸ್ ಮಾಡೋಣ, ಆಮೇಲೆ ಇಂಗ್ಲಿಷ್ ವರ್ಷನ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಬಂದು ರೀಸನಿಂಗ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ RS ಅಗರ್ವಾಲ್ ಕನ್ನಡ ವರ್ಷನ್ ಅವೈಲೇಬಲ್ ಇದೆ. ರೀಸನಿಂಗ್ ಗೆ ಅದನ್ನೇ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅದರಲ್ಲಿ ತುಂಬಾ ಕ್ವಶನ್ಸ್ ಗಳು ಸಾಲ್ವ್ ಮಾಡಿದ್ದಾರೆ. ಇನ್ನು ಜನರಲ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ 4G ಸೈನ್ಸ್ ಅಂತ ಹೇಳಿ ಒಂದು ಬುಕ್ಸ್ ಇದೆ, ಕನ್ನಡ ಬುಕ್ಸ್. ನಿಮ್ಗೆ ಇದನ್ನ 4G ಸೈನ್ಸ್ ಅಂತ ಹೇಳಿ ನೀವು ತಗೊಳ್ಳಿ. ಯಾಕಂದ್ರೆ ಇದು ಲೂಸೆಂಟ್ ಟ್ರಾನ್ಸ್ಲೇಟೆಡ್ ಕಾಪಿ ತರ ಇರುವಂತದ್ದು, ಹಾಗಾಗಿ ಇದನ್ನ ಸಜೆಸ್ಟ್ ಮಾಡ್ತಾ ಇರುವಂತದ್ದು. ಇನ್ನು ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸಂಬಂಧಪಟ್ಟು ಸೈನ್ಸ್ ಬಂದು ನೀವು ಆಲ್ರೆಡಿ ಓದಿರ್ತೀರಾ. ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಇದಕ್ಕೆ ಸಪರೇಟ್ ಆಗಿ ಏನ್ ತಗೋಬೇಕಂತ ಹೇಳಿ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಬಿಕಾಸ್ ಇದರಲ್ಲಿ ಕನ್ನಡ ವರ್ಷನ್ ಸದ್ಯಕ್ಕೆ ಅವೈಲೇಬಲ್ ಇಲ್ಲದೆ ಇರೋ ಕಾರಣ ನಾನು ಲೇಟರ್ ವಿಲ್ ಅಪ್ಡೇಟ್ ಅಂತ ಹೇಳಿ ಹಾಕಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೆ CBT 2 ಗೆ ಇರುವಂತದ್ದು ಇದು. CBT 1 ಗೆ ಸಮಸ್ಯೆ ಇಲ್ಲ. CBT 2 ಗೆ ಇದಕ್ಕೆ ಕನ್ನಡ ವರ್ಷನ್ ಯಾವ್ದು ರೆಫರ್ ಮಾಡ್ಬೇಕಂತ ಹೇಳಿ ಮತ್ತೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಟ್ರೇಡ್ ಥಿಯರಿ ಅಂತ ಹೇಳ್ತೀವಿ, ಅಂದ್ರೆ ಪಾರ್ಟ್ ಬಿ ಅಂತ ಏನಿದೆ. ಸೊ ಪಾರ್ಟ್ ಬಿ CBT 2 ಅಲ್ಲಿ ಪಾರ್ಟ್ ಬಿ ಏನಿದೆ, ಇದು ನಿಮ್ಗೆ ಇಂಗ್ಲಿಷ್ ಅಲ್ಲಿ ಅವೈಲೇಬಲ್ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಬುಕ್ಸ್, ಬಟ್ ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ. ಬಟ್ ನೀವು ಎಲ್ಲ ಕೂಡ ಟೆಕ್ನಿಕಲ್ ಇರೋದ್ರಿಂದ ಇಂಗ್ಲಿಷ್ ಅಲ್ಲೇ ಓದಿರ್ತೀರಾ. ಅಂತ ಕ್ಯಾಂಡಿಡೇಟ್ಸ್ ಗಳೇನಾದ್ರು ಇಂಗ್ಲಿಷ್ ಅಲ್ಲೇ ನೋಡ್ತೀವಿ ಅನ್ನೋದ್ರೆ ನಿಮ್ಮಿ ಟ್ರೇಡ್ ಥಿಯರಿ ಬುಕ್ಸ್ ಅಂತ ಇದೆ. ಸೊ ಎಲ್ಲಾ ಟ್ರೇಡ್ ಗಳಿಗೂ ನಿಮ್ಮಿ ಅವ್ರದ್ದು ಇದೆ, ಹಾಗಾಗಿ ನಿಮ್ಮಿ ಅವ್ರದ್ದು ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕನ್ನಡದಲ್ಲಿ ಬೇಕು ಅಂದ್ರೆ ನಾನು ಸ್ವಲ್ಪ ನಿಮಗೆ ಸರ್ಚ್ ಮಾಡಿ ಒಂದ್ಸಲ ಬುಕ್ ಸ್ಟೋರ್ ಹೋಗಿ ಯಾವ್ದು ಬೆಸ್ಟ್ ಇದೆ ಅಂತ ನೋಡಿ ನಿಮ್ಗೆ ಕನ್ನಡದಲ್ಲಿ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ನಾನು ಕೂಡ ಇಂಗ್ಲಿಷ್ ಅಲ್ಲಿ ಓದಿದ ಕಾರಣ ನಮಗೆ ಈಗ ಇಂಗ್ಲಿಷ್ ಅನ್ನ ನಿಮ್ಗೆ ಹೇಳ್ತಾ ಇರುವಂತದ್ದು. ಕನ್ನಡದಲ್ಲಿ ಸದ್ಯಕ್ಕೆ ನಾನು ಸರ್ಚ್ ಮಾಡಿದ್ರೆ ಸದ್ಯಕ್ಕೆ ಸಂಬಂಧಪಟ್ಟ ಟ್ರೇಡ್ ಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಯಾವ್ದು ಕೂಡ ಸದ್ಯಕ್ಕೆ ಬುಕ್ಸ್ ಅನ್ನ ಅಪ್ಲಿಕೇಶನ್ಸ್ ಕೊಟ್ಟಿಲ್ಲ. ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ನೋಡಿ, ಟೆಕ್ಸ್ಟ್ ಬುಕ್ ಅಂತ ಹೇಳಿ ವೆಬ್ಸೈಟ್ ಸಿಗುತ್ತೆ. ಅದರಲ್ಲಿ ಮಂತ್ಲಿ ಅಥವಾ ಇಯರ್ಲಿ ಸಬ್ಸ್ಕ್ರಿಪ್ಷನ್ ಆಗಿ ಡೈಲಿ ಟೆಸ್ಟ್ ಅನ್ನ ಅಟೆಂಡ್ ಮಾಡಿ ಇದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕು ಅಂದ್ರೆ ಇದರಲ್ಲಿ ನಿಮ್ಗೆ ಪ್ರೀವಿಯಸ್ ಇಯರ್ ಕನ್ನಡದ್ದು ಬಂದು ಮಾಡಲ್ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ಸ್ ಒಂದಿದೆ. ಬಟ್ ಮಾಡಲ್ ಬೇಡ, ಪ್ರೀವಿಯಸ್ ಇಯರ್ದೇ ಬೇಕು ಅಂತ ಹೇಳಿ ನಾನು ಅದಕ್ಕೆ ಸಪರೇಟ್ ಆಗಿ ಒಂದು
ಬುಕ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಈ ಮೂರು ಕೂಡ ನಾನು ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ. ಹಾಗಾಗಿ ಯಾರು ಕನ್ನಡ ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಲ್ಲಿಗೆ ಹೋಗಿ ಜಾಯ್ನ್ ಆಗಿ. ಬಿಕಾಸ್ ಈ ಮೂರು ಕೂಡ ಸದ್ಯಕ್ಕೆ ಅಪ್ಡೇಟೆಡ್ ವರ್ಷನ್ಸ್ ಯಾವುದು ಬಂದಿಲ್ಲ, ಅದಕ್ಕೆ ಕೊಟ್ಟಿಲ್ಲ. ಓಲ್ಡ್ ವರ್ಷನ್ಸ್ ಇರೋದ್ರಿಂದ ಓಲ್ಡ್ ವರ್ಷನ್ಸ್ ನಿಮಗೆ ಕೊಟ್ಟರು ಕೂಡ ಯೂಸ್ ಇಲ್ಲ ಅಂತ ಹೇಳಿ ನಾನು ಅಪ್ಡೇಟೆಡ್ ವರ್ಷನ್ಸ್ ವೇಟ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಮೂರು ಸಂಬಂಧಪಟ್ಟಂತೆ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಇನ್ನು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನೋಡಿ, ಇಂಗ್ಲಿಷ್ ಒಂದು ಮ್ಯಾಥ್ಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ನಿಮಗೆ ಫಾಸ್ಟ್ ಟ್ರ್ಯಾಕ್ ಅಬ್ಜೆಕ್ಟಿವ್ ಟೈಪ್ ಅಂತ ಹೇಳ್ತೀವಿ ರಾಜೇಶ್ ವರ್ಮದವರು, ಅದನ್ನ ಫಾಲೋ ಮಾಡಿ. ಬಿಕಾಸ್ ಅದು ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಆಗ್ತದೆ. RS ಅಗ್ರವಾಲ್ ಅಂತ ಹೇಳ್ತೀವಿ, ಅದು RS ಅಗ್ರವಾಲ್ ಫಾಲೋ ಮಾಡಿದ್ರು ನೋ ಪ್ರಾಬ್ಲಮ್, ಬಿಕಾಸ್ ಅದು ಕೂಡ ಚೆನ್ನಾಗಿದೆ ಬುಕ್. ಬಟ್ ಇದು ಏನಪ್ಪಾ ಅಂದ್ರೆ ನಿಮಗೆ ಶಾರ್ಟ್ ಕಟ್ಸ್ ಮತ್ತೆ ಒಂದಷ್ಟು ಫಾರ್ಮುಲಾ ಸೆನ್ಸ್ ಗಳು ಜಾಸ್ತಿ ಕ್ರಿಯೇಟ್ ಮಾಡಿರೋದ್ರಿಂದ, ಸೊ ಯಾರಾದ್ರೂ ಫಾರ್ಮುಲಾ ನೆನ್ಪಿಟ್ಕೋಬಹುದು ಅನ್ನೋದಾದ್ರೆ ನೀವು ರಾಜೇಶ್ ವರ್ಮದ್ ಫಾಲೋ ಮಾಡಿ. ಬೇಡ ನಿಮಗೆ ಸಿಂಪಲ್ ಆಗಿರ್ಲಿ ಅನ್ನೋದಾದ್ರೆ RS ಅಗ್ರವಾಲ್ ಇಂಗ್ಲಿಷ್ ವರ್ಷನ್ ಫಾಲೋ ಮಾಡಿ. ಇನ್ನು ರೀಸನಿಂಗ್ ಗೆ ಸಂಬಂಧಪಟ್ಟಂತೆ RS ಅಗ್ರವಾಲ್ ಅವ್ರದೇ ನೀವು ತಗೊಳ್ಳಿ, ಕನ್ನಡ ಇಂಗ್ಲಿಷ್ ಇರುವಂತದ್ದು. ಸೊ ರೀಸನಿಂಗ್ ಗೆ ಸಂಬಂಧಪಟ್ಟಂತೆ RS ಅಗ್ರವಾಲ್ ಒಂದು ರೀಸನಿಂಗ್ ಸಬ್ಜೆಕ್ಟ್ ಅನ್ನ ತಗೊಳ್ಳಿ. ಜನರಲ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಲೂಸೆಂಟ್ ಅನ್ನ ರೆಫರ್ ಮಾಡಿ. ಇನ್ನು ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಪಾರ್ಟ್ ಬಿ ಅಂತ ಹೇಳ್ತೀವಿ, ಪಾರ್ಟ್ ಬಿ ಅಲ್ಲ, ಪಾರ್ಟ್ ಎ ಸಿಬಿಡಿ 2 ಅಲ್ಲಿ ನಿಮಗೆ ದಿಶಾ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂಡ್ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಹೇಳಿ ದಿಶಾ ಪಬ್ಲಿಕೇಶನ್ ಬರುತ್ತೆ, ಅದನ್ನ ತಗೊಳ್ಳಿ. ಟ್ರೇಡ್ ಥಿಯರಿಗೆ ಸಂಬಂಧಪಟ್ಟ ಹೇಳಿದ್ರೆ ನಿಮಿಟ್ ಟ್ರೇಡ್ ಬುಕ್ಸ್ ಅಂತ ಹೇಳಿ ಸಿಗುತ್ತೆ, ಎಲ್ಲಾ ಟ್ರೇಡ್ ಗಳು ಸಿಗುತ್ತೆ, ಅದನ್ನ ಫಾಲೋ ಮಾಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ನೋಡೋದ್ರಲ್ಲಿ ನೋಡಿ, ಕಿರಣ್ RRB ALP ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ಹೇಳಿದೆ, ಇದನ್ನ ತಗೊಳ್ಳಿ. ಪ್ರೀವಿಯಸ್ ಇಯರ್ಸ್ ಬೇಕು ಅಂದ್ರೆ ರೆಫರ್ ಮಾಡ್ಬೇಕಂದ್ರೆ ಬೇಡ ನಮಗೆ ಅಫೋರ್ಡಬಲ್ ಇಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ ಅನ್ನ ಇದನ್ನ ಮಿಸ್ ಮಾಡಲೇಬೇಡಿ. ಟೆಕ್ಸ್ಟ್ ಬುಕ್ ಆನ್ಲೈನ್ CBT ಎಕ್ಸಾಮ್ಸ್ ಇರುತ್ತೆ, ನೀವು ಎಷ್ಟು ಸ್ಕೋರ್ ಮಾಡ್ತೀರಾ, ನೀವು ಮಾಡುವಂತ ರಾಂಗ್ ಏನೇನು, ಎಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೆ ಅನ್ನೋದನ್ನ ಇದರಲ್ಲೇ ನೀವು ತಿಳಿಯೋದು, ನಿಮ್ಮ ಎಲಿಜಿಬಿಲಿಟಿ ತಿಳಿಯುವಂಥದ್ದು. ಹಾಗಾಗಿ ಆನ್ಲೈನ್ ಟೆಸ್ಟ್ ಸೀರೀಸ್ ನ ತಗೊಳ್ದೇನೆ ಮಿಸ್ ಮಾಡಬೇಡಿ. ಸೊ ಇದು ಟೆಕ್ಸ್ಟ್ ಬುಕ್ ಅಂತ ಹೇಳಿದೆ, ಇದು ಬುಕ್ ಅಲ್ಲ, ಇದು ಆನ್ಲೈನ್ ಟೆಸ್ಟ್ ಸೀರೀಸ್ ತಗೊಳ್ಳಕ್ಕೆ ಒಂದು ವೆಬ್ಸೈಟ್ ಆಗಿರುತ್ತೆ. ಸೊ ಈ ಒಂದು ಬುಕ್ಸ್ ಲಿಸ್ಟ್ ಅನ್ನ ನೋಟ್ ಮಾಡ್ಕೊಂಡು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಮತ್ತೆ ನೀವು ಕೂಡ ತಗೊಳ್ಳಿ. ಮತ್ತೆ ಇವತ್ತಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಆಗಿ ಕೆಲಸವನ್ನ ನಿಮ್ಮದಾಗಿಸಬಹುದು. ರೈಲ್ವೆ ಪ್ರತಿ ವರ್ಷನೂ ಕರೀತಾರೆ ಇನ್ಮೇಲೆ. ಈ ಹಿಂದೆ ಏನಾಗಿತ್ತು ಅಂದ್ರೆ 5 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ಕರೀತಿದ್ರು. ಹಾಗೆ ರೈಲ್ವೆ ಕೆಲಸ ತಗೋಬೇಕನ್ನುವಂತಹ ಅಭ್ಯರ್ಥಿಗಳಿಗೆ ನಾನು ಎಷ್ಟು ಬೇಕು ನನ್ನ ಕೈಲಿ ಅಷ್ಟಾಗುತ್ತೆ ಗೈಡೆನ್ಸ್ ಅನ್ನ ಮಾಡ್ತೀನಿ. ಕೆಲಸವನ್ನ ನಿಮ್ಮದಾಗಿಸ್ಕೊಳ್ಳಿ. ಒಂದಿನ ನಾನು ಕೆಲಸ ತಗೊಂಡಿದ್ದೀನಿ ಸರ್ ಅಂತ ನೀವು ಹೇಳ್ಬೋದು. ಹಾಗಾಗಿ ನಾನು ಇಷ್ಟು ಬುಕ್ಸ್ ಅನ್ನ ಲಿಸ್ಟ್ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟು. ಮತ್ತೆ ಹೊಸ ಜೊತೆಗೆ, ಅಲ್ಲಿವರೆಗೂ ಬಾಯ್.